ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸದ್ಯಕ್ಕೆ ಯಾವುದೇ ಥರದ ಕ್ಲಾಸ್ ಕೂಡ ಪ್ಲ್ಯಾನ್ ಮಾಡಿಲ್ಲ. ಒನ್ಸ್ ಕ್ಲಾಸ್ ಪ್ಲ್ಯಾನ್ ಮಾಡಿದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಕೂಡ. ಬಿಕಾಸ್ ದೀಪಾವಳಿ ಇರೋದ್ರಿಂದ ಯಾವುದೇ ಥರದ ಕ್ಲಾಸ್ ಕೂಡ ಪ್ಲ್ಯಾನ್ ಮಾಡಿಲ್ಲ. ಸೊ ಇವತ್ತಿಂದು ಟ್ರೇಡು ಇಟ್ಸ್ ಲೈಕ್ ಡಿಫಿಕಲ್ಟ್ ಟ್ರೇಡು. ಲೆಟ್ಸ್ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಳ್ಳೋಣ, ಆಮೇಲೆ ನಿಮಗೆ ಗೈಡ್ ಮಾಡ್ತೀನಿ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಲೈಕ್ ಫಸ್ಟ್ ಟ್ರೇಡಲ್ಲಿ ಐ ಟುಕ್ ಅ ಲಾಸ್ ಅರೌಂಡ್ ನಾನು ಇಲ್ಲೇನು ನೋಡ್ತೀರಾ 11,000 ಲಾಸ್ ತೊಗೊಂಡಿದ್ದೆ. ಸೆಕೆಂಡ್ ಟ್ರೇಡಲ್ಲಿ ಆ 11,000ನ ಕವರ್ ಮಾಡಿದ್ದೀನಿ. ಸೊ ಸೇಮ್ ಲೈಕ್ ಆಲ್ಮೋಸ್ಟ್ ಒಂದು 1,000 ರೂಪಾಯಿ ಉಳಿಬೋದೇನೋ ಅಷ್ಟೇ, ಅದಕ್ಕಿಂತ ಏನು ಉಳಿಯೋದಿಲ್ಲ. ಬಟ್ ಓವರ್ ಟ್ರೇಡಿಂಗ್ ಮಾಡಿಬಿಡಿ ದಯವಿಟ್ಟು. ಬಿಕಾಸ್ ಮಾರ್ಕೆಟಲ್ಲಿ ಪುಟ್ ಸೈಡ್ ಇವತ್ತು ಆಪರ್ಚುನಿಟಿ ಸಿಕ್ತು, ಯಾಕೆ ಟ್ರೇಡ್ ಮಾಡಿಲ್ಲ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಬರುತ್ತೆ ಕ್ವಶನ್, ನನಗೆ ಗೊತ್ತು ಈ ವಿಡಿಯೋ ಆದಮೇಲೆ. ಸೊ ನಿಮಗೆ ಎಲ್ರಿಗೂ ಹೇಳೋದಿಷ್ಟೇ, ನನ್ನ ಮೈಂಡ್ಸೆಟ್ಟು ನಾನು ಕ್ಲಿಯರಾಗಿ ಇದು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಏನಂದರೆ ಲೈಕ್ ಓವರ್ ಟ್ರೇಡಿಂಗ್ ಆಗಬಾರ್ದು. ನೆನ್ನೆನೂ ಕೂಡ ಅಷ್ಟೇ ಓವರ್ ಟ್ರೇಡಿಂಗ್ ಆಗಬಾರ್ದು ಅಂತಲೇ ನೆನ್ನೆನೂ ಆಲ್ಮೋಸ್ಟ್ ಸ್ಮಾಲ್ ಲಾಸ್ ಆದರೂ ಕೂಡ ಐ ಜಸ್ಟ್ ಎಕ್ಸಿಟೆಡ್. ಇವತ್ತು ಕೂಡ ಅಷ್ಟೇ ಓವರ್ ಟ್ರೇಡಿಂಗ್ ಆಗಬಾರ್ದು ಅಂತಲೇ ಎಕ್ಸಾಕ್ಟಾಗಿ ಲೈಕ್ ಸ್ಟಾಪ್ ಲಾಸ್ನ ನೋ ಪ್ರಾಬ್ಲಮ್. ಫಸ್ಟ್ ಟ್ರೇಡಲ್ಲಿ ಲಾಸ್ ಆದ್ರೂ ಸೆಕೆಂಡ್ ಟ್ರೇಡಲ್ಲಿ ಕವರ್ ಮಾಡಿ ಮತ್ತೆ ನಾನು ಪುಟ್ ಸೈಡ್ ಟ್ರೇಡ್ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಅದೇ ರೀಸನ್ನು. ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ನಿಮಗೆ ಇವಾಗ ಇದನ್ನು ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಮಾರ್ಕೆಟಲ್ಲಿ ನಾನು ಏನಕ್ಕೆ ಕಾಲ್ ಸೈಡ್ ಹೋದೆ, ಏನಕ್ಕೆ ಸ್ಟೂಡೆಂಟ್ಸ್ಗೂ ಕೂಡ ಕಾಲ್ ಸೈಡ್ ಹೇಳಿದೆ ಅಂತ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ. ಮಾರ್ಕೆಟ್ ಏನಾದರೂ ಎಕ್ಸಾಕ್ಟಾಗಿ ಅಪ್ಸೈಡ್ ಬ್ರೇಕ್ಔಟ್ ಮಾಡಿದರೆ ಯು ಗೋ ವಿತ್ ಅನ್ನೋ ಕಾಲ್ ಸೈಡ್ ಟ್ರೇಡ್ ಅಂತ ತುಂಬ ಮೆಸೇಜ್ಗಳು ನೋಡಿದ್ದೀನಿ ಇವತ್ತು. ಲೈಕ್ ಫಸ್ಟ್ ಟ್ರೇಡಲ್ಲಿ ನೀವು ಇಲ್ಲಿ ಟ್ರೇಡ್ ತೊಗೊಂಡಿರ, ನಾನು ಕೂಡ ಇಲ್ಲೇ ಟ್ರೇಡ್ ಮಾಡಿದ್ದು. ನಾನು ಕೂಡ ಫಸ್ಟ್ ಟ್ರೇಡಲ್ಲಿ ಐ ಟುಕ್ ಅ ಲಾಸ್. ಓಕೆನಾ. ಸೊ ಲಾಸ್ ಆಯಿತು. ಲಾಸ್ ಆದಮೇಲೆ ಐ ಜಸ್ಟ್ ಕೀಪ್ ಕ್ವೈಟ್, ಸುಮ್ಮನೆ ಕೂತಿದ್ದೆ. ಮಾರ್ಕೆಟ್ ಎಲ್ಲಿಂದಲಾದರೂ ಲೈಕ್ ಕವರಿಂಗ್ ಕೊಡುತ್ತೆ ಅಂತ. ಪುಟ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಮಾರ್ಕೆಟ್ ಇಲ್ಲಿ ಬಂದಾಗೆ ಅನ್ನಿಸ್ತಿತ್ತು ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟು. ಸೊ ಪುಟ್ ಸೈಡ್ ಟ್ರೇಡ್ ಮಾಡೋದು ಕಷ್ಟ ಅಂತ ಅಗೇನ್ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟು ಯಾವಾಗ ಲೈಕ್ ಇಷ್ಟು ದೂರ ಹೋಗಿ ಅಗೇನ್ ರಿಟರ್ನ್ ಬಂದು ಅಗೇನ್ ಒಂದು ಸ್ಮಾಲ್ ಅಪ್ಸೈಡ್ ಮೂವ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಟುಕ್ ಅ ಟ್ರೇಡ್ ಹಿಯರ್. ಈ ಲೆವೆಲಲ್ಲೇ ಒಂದು ಟ್ರೇಡ್ ಮಾಡಿದ್ದೆ, ಅದರಲ್ಲಿ 12 ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಲಾಸ್ನ ಕವರ್ ಮಾಡಿಕೊಂಡೆ. ಬಟ್ ನಿಮಗೆ ಈ ತುಂಬ ಜನದ್ದು ಸ್ಟೂಡೆಂಟ್ಸ್ಗಳಲ್ಲಿ ಮೆಸೇಜ್ಗಳನ್ನ ನೋಡಿದೆ, ಸರ್ ನಾವೆಲ್ಲಿ ಕವರ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ಕೆಲವರು ಮೆಸೇಜ್ಗಳು ನೋಡಿದೆ. ಒನ್ಸ್ ಲೋ ಬ್ರೇಕ್ ಡೌನ್ ಆದಮೇಲೆ ದೇ ಟುಕ್ ಅ ಟ್ರೇಡ್, ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಹಿಯರ್. 1 ಟ್ರೇಡ್ ಇರ್ಬೋದು, 2 ಟ್ರೇಡ್ಸ್ ಇರ್ಬೋದು, ಕವರ್ಡ್, ಅವರು ಲಾಸ್ಗಳನ್ನ ಕವರ್ ಮಾಡಿದ್ದಾರೆ. ಓಕೆನಾ. ಸೊ ಎಕ್ಸಾಕ್ಟ್ಲಿ ಸೇಮ್. ಏನಕ್ಕೆ ಅಂದರೆ ಮಾರ್ಕೆಟ್ ಯಾವಾಗಲೂ ಅಷ್ಟೇ ಗ್ಯಾಪ್ ಅಪ್ ಓಪನ್ ಆಗಿ ಆಗೇನು ಕೆಳಗಡೆಗೆ ಲೈಕ್ ನಿಮಗೆ ಬಂದು ಲೈಕ್ ಡೇ ಹೈ ಓಪನ್ ಆಗಿ ಡೇ ಲೋನ ಬ್ರೇಕ್ ಡೌನ್ ಮಾಡ್ತಿದೆ ಅಂದರೆ ದೆರ್ ವಿಲ್ ಬಿ ಸಮ್ ನೆಗೆಟಿವ್ನೆಸ್ ಇನ್ ದ ಮಾರ್ಕೆಟ್ ಅಂತ. ಸೊ ಹಾಗಾಗಿ ಆ ನೆಗೆಟಿವ್ನೆಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಅಲ್ಲೇ ಕ್ಯಾಪ್ಚರ್ ಮಾಡಿಕೊಂಡು ಸಿಸ್ಟಮ್ನ ಕ್ಲೋಸ್ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಹ್ಯಾಪಿ. ಸೊ ಅದಾದಮೇಲೆ ನಾನು ಕೂಡ ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ. ಅದಾದಮೇಲೆ ನೋಡಿ ಮಾರ್ಕೆಟ್ ಒನ್ಸ್ ನಿಮಗೆ ಲೋನ ಬ್ರೇಕ್ ಡೌನ್ ಆದಮೇಲೆ ಮತ್ತೆ ಹೈಯರ್ ಪ್ರೈಸ್ ಆ್ಯಕ್ಷನ್ ಆಗೇ ಇಲ್ಲ ಮಾರ್ಕೆಟಲ್ಲಿ. ಮಾರ್ಕೆಟ್ ಕಂಪ್ಲೀಟ್ಲಿ ಲೋಯರ್ ಲೋ ಪ್ರೈಸ್ ಆ್ಯಕ್ಷನ್ ಮಾಡ್ಕೊಳ್ತಾ ಕೆಳಗಡೆ ಬಂದಿದೆ ಅಲ್ವಾ. ಸೊ ಇದೇ ಥರ ನಿಮಗೆ ಪ್ರೈಸ್ ಆ್ಯಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಇದು ಇವತ್ತಿನ ಕತೆ ಆ್ಯಂಡ್ ಲಾಜಿಕ್ಕು. ನಾನು ಇಲ್ಲಿ ಟ್ರೇಡ್ ಮಾಡ್ಬೋದಿತ್ತಿಲ್ಲ ಅಂತಲ್ಲ, ಇಲ್ಲೇ ಲೈಕ್ ತುಂಬ ಸಿಂಪಲ್ ಮೈಂಡ್ಸೆಟ್ಟು. ಏನಂದರೆ ಮಾರ್ಕೆಟಲ್ಲಿ ಆಲ್ರೆಡಿ ನಾನಿಲ್ಲಿ ಸ್ಟಾಪ್ ಲಾಸ್ನ ಕವರ್ ಮಾಡಿದ್ದೀನಿ. ಸೊ ಲಾಸ್ ಕವರ್ ಆಗಿದೆ ಆಮೇಲೆ ಅಗೇನ್ ಓವರ್ ಟ್ರೇಡಿಂಗ್ ಆಗಬಾರ್ದು, ಓವರ್ ಟ್ರೇಡಿಂಗ್ ಮಾಡಬಾರ್ದು ಅನ್ನೋ ರೀಸನ್ಗೆ ನಾನು ಇಲ್ಲಿ ಟ್ರೇಡ್ ಮಾಡಿಲ್ಲ. ಇಲ್ಲಿ ಟ್ರೇಡ್ ಮಾಡಿದರೆ ಆಲ್ಮೋಸ್ಟ್ ನನಗೆ ಈಸಿಯಾಗೆ ಪ್ರಾಫಿಟ್ ಕೂಡ ಆಗ್ತಿತ್ತು, ಇಲ್ಲ ಅಂತಲ್ಲ. ಸೊ ಅದು ಅಲ್ಲದಲೇ ಲೈಕ್ ತುಂಬ ಜನದು ಲೈಕ್ ಓಲ್ಡ್ ಸ್ಟೂಡೆಂಟ್ಸ್ಗಳದ್ದು ಡೌಟ್ಸ್ ಇದೆ, ಸರ್ ನಮಗೆ ಹಳೆ ಇಂಡಿಕೇಟ್ರ್ ಏನು ಹೇಳಿದೆ. ಸೊ ಲೈಕ್ ನಾನು ಹಳೆ ಇಂಡಿಕೇಟ್ರ್ ಪ್ರಕಾರ ನಿಮಗೆ ಲೈಕ್ ಅದರಲ್ಲಿ ಕೂಡ ಇವತ್ತು ಪ್ರಾಫಿಟ್ ವೆರಿ ಈಸಿ ಪ್ರಾಫಿಟ್ಟು. ಆ್ಯಂಡ್ ಲೈಕ್ ಸಿಂಪಲ್ ಲಾಜಿಕ್ಕು, ಹಳೆ ಇಂಡಿಕೇಟ್ರು ನಾನು ನಿಮಗೇನು ಗೈಡ್ ಮಾಡಿದೆ ಅದ್ರ ಪ್ರಕಾರ ನಿಮಗೂ ಇಲ್ಲೊಂದು ಸ್ಟಾಪ್ ಲಾಸ್ ಹಿಟ್ ಆಗಿದೆ ಎಕ್ಸಾಕ್ಟ್ಲಿ. ಸೊ ಅದಾದಮೇಲೆ ಮಾರ್ಕೆಟು ನಿಮಗೆ ಇಲ್ಲಿ ಬ್ರೇಕ್ ಡೌನ್ ಆದಮೇಲೆ ಕೂಡ ನಿಮಗೆ ರಿಟ್ರೇಸ್ಮೆಂಟ್ ತೊಗೊಂಡಿದ್ದಾರೆ. ಇಫ್ ಯು ಟೇಕ್ ಇಟ್ ಆನ್ ರಿಟ್ರೇಸ್ಮೆಂಟ್ ಟ್ರೇಡ್, ಡೆಫಿನೆಟಾಗಿ ನಿಮಗೆ ಎಕ್ಸಾಕ್ಟ್ಲಿ ಮಾರ್ಕೆಟು ರಿಟ್ರೇಸ್ಮೆಂಟ್ ಕೂಡ ಕೊಡ್ತು. ಈ ರಿಟ್ರೇಸ್ಮೆಂಟಲ್ಲಿ ನೀವು ಪ್ರಾಫಿಟ್ ಮಾಡಿದ್ದೀರಾ ಅಂತಲೂ ಕಳಿಸಿದ್ದೀರಾ. ಸೇಮ್ ವೇ. ಆ್ಯಂಡ್ ಡೋಂಟ್ ವರಿ, ನಾನು ಓಲ್ಡ್ ಇಂಡಿಕೇಟ್ರನ್ನ ಆಲ್ರೆಡಿ ಕೋಡಿಂಗ್ ಬರಿತಾ ಇದ್ದೀನಿ. ಆ ಕೋಡಿಂಗ್ ಕಂಪ್ಲೀಟ್ ಆದಮೇಲೆ ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಕೂಡ. ಅಪ್ಲೋಡ್ ಆದಮೇಲೆ ನೀವು ಕೂಡ ಆರಾಮ್ಸೆ ಅದನ್ನು ಲೈಕ್ ಟ್ರೇಡಿಂಗ್ ವ್ಯೂ ಥ್ರೂ ಆಟೋಮೆಟಿಕ್ಕಾಗಿ ಅದೇ ಡ್ರ್ಯಾಗ್ ಆಗೋ ಥರ ಮಾಡ್ತಿದ್ದೀನಿ. ಸೊ ನೀವು ಕೂಡ ಯೂಸ್ ಮಾಡ್ಬೋದು, ಅದನ್ನು ವೆರಿ ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಸೊ ಜಸ್ಟ್ ಸ್ವಲ್ಪ ಸಮಯ ಕೊಡಿ, ಅದಾದಮೇಲೆ ನಿಮಗೆ ಅದನ್ನು ಅಪ್ಡೇಟ್ ಕೂಡ ಮಾಡ್ತೀನಿ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ನಿಮಗೆ ಓಲ್ಡ್ ಇಂಡಿಕೇಟ್ರ್ ಪ್ರಕಾರನೂ ನೀವು ಇದು ಮಾಡೋದಾದರೆ ಜಸ್ಟ್ ಸಿಂಪಲ್ ಲಾಜಿಕ್ಕು. ಅದಾದಮೇಲೆ ಮಾರ್ಕೆಟ್ ಎಲ್ಲಿಗೆ ಬಂದಿದೆ, ಎಕ್ಸಾಕ್ಟ್ಲಿ ಮಾರ್ಕೆಟ್ ಟುಕ್ ಅ ರೆಸಿಸ್ಟೆನ್ಸ್ ಸೇಮ್ ಲೆವೆಲಿಂದಲೇ ಅಗೇನ್ 0.2786 ಲೆವೆಲ್ ಇರ್ಬೋದು, 236 ಎರಡು ಸೇಮೇ ಆಗುತ್ತೆ. ಸೊ ಅಲ್ಲಿಂದಲೇ ಸೇಮ್ ರಿಜೆಕ್ಷನ್ ಕೂಡ 2 ಟೈಮ್ಸ್ ರಿಜೆಕ್ಷನ್ ಕೂಡ ತೊಗೊಂಡಿದೆ ಅಲ್ವಾ. ಸೊ ದಿಸ್ ಈಸ್ ಹೌ ಟ್ರೇಡಿಂಗ್.
ಟ್ರೇಡಿಂಗ್ನ ಸಿಂಪಲ್ ಮಾಡ್ಕೊಂಡಷ್ಟು ಸಿಂಪಲ್ ಆಗ್ತಾ ಹೋಗುತ್ತೆ. ಸಿಂಪಲ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟು. ಸೊ ಹಾಗಾಗಿನೇ ಇದು ನಂದು ಓಲ್ಡ್ ಇಂಡಿಕೇಟರ್ದು ಪ್ರಕಾರನೂ ನಾನು ನಿಮಗೆ ಗೈಡ್ ಮಾಡಿರೋದ್ರದ್ದು ಇಂಡಿಕೇಟರ್ನ ರೆಡಿ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಿ, ಸ್ವಲ್ಪ ಸಮಯ ಕೊಡಿ. ಡೆಫಿನೆಟಾಗಿ ನಾನು ಕೂಡ ನಿಮಗೆ ಓಲ್ಡ್ ಇಂಡಿಕೇಟರ್ದು ಲಾಜಿಕ್ ಕೂಡ ಗೈಡ್ ಮಾಡಿಕೊಡ್ತೀನಿ. ಸೊ ದಿಸ್ ಈಸ್ ದ ಲೈಕ್ ಇವತ್ತು ಸಿಂಪಲ್ ಟ್ರೇಡಿಂಗ್ ಸ್ಟ್ರಾಟಜಿ, ಸಿಂಪಲ್ ಟ್ರೇಡಿಂಗ್ ಮೈಂಡ್ಸೆಟ್ಟಲ್ಲಿ ಟ್ರೇಡಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೂ ಕೂಡ ಇವತ್ತು ಸಿಂಪಲ್ ಲಾಜಿಕ್ಕು, ಸಿಂಪಲ್ ಟ್ರೇಡಿಂಗ್ ಸ್ಟ್ರಾಟಜಿ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.